ನೋಡಿ ಸ್ನೇಹಿತರೆ, 2 ಮಾವಿನ ಹಣ್ಣು ತೊಗೊಂಬಂದಿದ್ದೀನಿ. 2 ಮಾವಿನ ಹಣ್ಣು ತೊಗೊಂಬಂದಿಳು. ಏನಪ್ಪ ಹೇಳ್ತಾಳೆ ಮಾವಿನ ಹಣ್ಣಿನ ಕಾಲದಲ್ಲಿ ಅಂತೀರಾ? ನಾನು ಇದರಲ್ಲಿ ಜಾಮೂನ್ ಮಾಡ್ತೀನಿ. ಮಾವಿನ ಹಣ್ಣಲ್ಲಿ ಹೆಂಗಪ್ಪ ಜಾಮೂನ್ ಮಾಡ್ತಾಳೆ? ಇಲ್ದರೆ MTR ಜಾಮೂನ್ ಪ್ಯಾಕೆಟ್ ಅಲ್ಲ, ಇಲ್ದರೆ ಗುಲಾಬ್ ಜಾಮೂನ್ ಅಲ್ಲ, ಏನೂ ಅಲ್ಲ. ಮಾವಿನ ಹಣ್ಣಲ್ಲಿ ಎಂಥ ಜಾಮೂನ್ ಮಾಡ್ತಾಳೆ ಅಂತೀರಾ? ನೋಡ್ತಾ ಇರಿ, ನಾನು ಮಾಡ್ತೀನಿ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವೀಟ್ ಇರೋದು ತೊಗೋಬೇಕು. ನೋಡಿ, ಸ್ವೀಟ್ ಇದೆ. ಇದು ಕಟ್ ಮಾಡಿಕೊಂಡು ಇದರಲ್ಲಿ ಹಣ್ಣು ತೊಗೋತೀನಿ ನಾನು ಒಳಗಡೆ. ಇದನ್ನು ಈ ಥರ ಹಿಂದೆ ಮುಂದೆ ತೆಗೆದುಬಿಟ್ಟು ನೋಡಿ, ಚೆನ್ನಾಗಿರೋದು ಹುಳ ಗಿಳ ಇಲ್ಲದೆ ಇರೋದು ನೋಡಿ. ಈಗ ಮಳೆಗಾಲ ಬಂದಿದೆ, ನೋಡಿ ತೊಗೊಳ್ಳಿ. ಹುಳ ಬರೋದು ಜಾಸ್ತಿ. ಈಗ ಇದನ್ನ ದೊಡ್ಡದಿದ್ದರೆ ಒಂದೇ ಸಾಕು, ಒಂದು ಬಟ್ಟಲು ತೊಗೋತೀನಿ ನಾನು ಅಷ್ಟೇ. ಈಗ ಚಿಕ್ಕದಾದರೆ 2 ತೊಗೋಬೇಕು. ನೋಡಿ, ಇದರಲ್ಲಿ ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ಬರಬೇಕು ನನಗೆ, ಆ ಥರ ತೊಗೋತೀನಿ. ಕಟ್ ಮಾಡಿಬಿಟ್ಟು ಈ ಥರ ಒಳಗಡೆ ಹಿಂಗೆ ತೊಗೋತೀನಿ. ನೋಡಿ, ಈ ಥರ ಸ್ಪೂನಲ್ಲಿ ಹಿಂಗೆ ತೊಗೊಂಡ್ರೆ ಬಂದ್ಬಿಡ್ತದೆ. ಸ್ವೀಟ್ ಇರೋದು ನೋಡಿ ತೊಗೋಬೇಕು, ಹುಳಿ ತೊಗೋಬಾರ್ದು. ನೋಡಿ ಸ್ನೇಹಿತರೆ, ಇದರಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಂದ್ಬಿಡ್ತೀನಿ. ಮಿಕ್ಸಿ ಮಾಡಿದ್ಮೇಲೆ ಎಷ್ಟಾಗುತ್ತೆ ನೋಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೋಣ. ಇದಕ್ಕೆ ಒಂದು ಬಟ್ಲು ತೊಗೊಂಡು ಇನ್ನೂ ಹೆಚ್ಚಾಗಿದ್ದ ಇಟ್ಟುಬಿಡ್ತೀನಿ. ಒಂದು ಬಟ್ಲು ಸಾಕು ನನಗೆ. ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೀಗ ಚಿರೋಟಿ ರವೆ ಹಾಕ್ಕೊಳ್ಳೋಣ. ಈಗ ನೋಡಿ, ಒಂದು ಬಟ್ಲು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ. ನಾನು ಉರಿ ಜೋರು ಮಾಡ್ಕೋಬಾರ್ದು, ಸಿಮ್ಮಲ್ಲೇ ಇಟ್ಕೋಬೇಕು. ಉರಿ ಜೋರು ಮಾಡಿಕೊಂಡ್ರೆ ಸೀಕೋತದೆ. ಹಾಗಾಗಿ ನೋಡಿ, ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಘಮ ಬರೋವರೆಗೂ ಹುರ್ಕೋಬೇಕು. ನೋಡಿ ಸ್ನೇಹಿತರೆ, ಹುರಿದಾಗಿದೆ. ಈಗ ನೋಡಿ, ಮಾವಿನ ಹಣ್ಣಿಂದು ರಸ ಹಾಕೋತಾ ಇದ್ದೀನಿ. ಮಾವಿನ ಹಣ್ಣು ಮಿಕ್ಸಿ ಮಾಡ್ಕೊಂಡಲ್ಲ, ನೀರು ಹಾಕ್ಕೊಂಡು ಈಗ ನೋಡಿ ಈ ಥರ ಹಾಲು ಹಾಕೋತೀನಿ. ಒಂದು ಬಟ್ಲು ಮಾವಿನ ಹಣ್ಣು, ಒಂದು ಬಟ್ಲು ಕಾಯಿಸಿ ಹಾಕ್ತೀರ ಹಾಲು, ಎರಡನ್ನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಸಿಮ್ಮಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ತಿರುಗಿಸ್ಕೋಬೇಕು. ಜೋರು ಉರಿ ಮಾಡಬಾರ್ದು. ಇದೇ ಥರ ತಿರುಗಿಸ್ಕೊಂಡ್ರೆ ಇದು ಗಟ್ಟಿ ಆಯ್ತಾ ಹೋಗ್ತದೆ. ಇದಕ್ಕೆ ಇನ್ನೊಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದೇ ಥರ ಮಿಕ್ಸ್ ಮಾಡಬೇಕು. ನೋಡಿ ಸ್ನೇಹಿತರೆ, ತಳ ಬಿಟ್ಟು ಹೆಂಗೆ ಬರ್ತಾಯಿದೆ ಅಂತ, ಹೆಂಗೆ ಒಂದೇ ಕಡೆ ಉಂಡೆ ಕಟ್ಕೊಂಡು ಬರ್ತಾಯಿದೆ. ನೋಡಿ, ಗುಡ್ಡೆಯಾಗಿ ಒಂದೇ ಕಡೆ ಬರ್ತಾಯಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ. ಬಿಸಿ ಇದೆಯಲ್ಲ ಇದು, ಹಾಗಾಗಿ ತಿರುಗಿಸ್ಬೇಕು, ಇಲ್ಲಾಂದರೆ ತಳ ಹಿಡಿತೀವಿ. ತಳದಲ್ಲಿ ಸೀದಂಗೆ ಆಗುತ್ತೆ. ನೋಡಿ, ಎಷ್ಟು ಗುಡಿ ಹಂಗೆ ಎಷ್ಟು ಉಂಡೆ ಹೆಂಗೆ ಬಂತು, ಒಂದೇ ಕಡೆ ಬಂತು. ನೋಡಿ, ಈ ಥರ ಬರಬೇಕು. ಕರೆಕ್ಟಾಗಿ ಹದ ಬಂದಿದೆ ಇದು ಅಂತ. ಈ ಥರ ಬಂದರೆ ಎಷ್ಟು ಚೆನ್ನಾಗಿ ಬಂದಿದೆ. ಸ್ನೇಹಿತರೆ, ನಾನೀಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಈಗ ಅದರಲ್ಲೇ 1.5 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಇದೇ ಕಪ್ಪಲ್ಲಿ 1.5 ಕಪ್ಪು ನೀರು ಹಾಕಿ, ಒಂದು ಬಟ್ಲು 1.5 ಬಟ್ಲು ನೀರು ಹಾಕ್ಕೊಂಡು ಸ್ಟವ್ ಆನ್ ಮಾಡಿ ಕರಗಿಸ್ಕೊಳ್ಳೋಣ. ಕರಗಿಸ್ಕೊಂಡು ಸ್ವಲ್ಪ ಒಂದೆಳೆ ಪಾಕ ಬರೋಂಗೆ ಕರಗಿಸ್ಕೊಳ್ಳೋಣ. ಉರಿ ಜೋರು ಇಟ್ಕೊಂಡ್ರೆ ಈ ಥರ ಸಕ್ಕರೆನ ಕರಗಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಪಾಕ ಕುದೀತಾ ಇದೆ. ನಾನು ಫುಡ್ ಕಲರ್ ಹಾಕಲ್ಲ, ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ ಒಂಚೂರು. ನೋಡಿ, ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮಗೆ ಕಲರ್ ಬೇಕು ಅಂದರೆ ಒಂಚೂರು ಅರಿಶಿಣದ ಪುಡಿ ಹಾಕಿದ್ರೆ ಅದೇ ಕಲರ್ ಬರುತ್ತೆ. ನ್ಯಾಚುರಲ್ ಅರಿಶಿನ ಪುಡಿ ಇದು, ಮನೇಲಿ ಕುಟ್ಟಿ ಮಾಡಿರೋದು. ಕಲರ್ ನೋಡಿ ಏನು ಚೆನ್ನಾಗಿದೆ ಅಂತ, ಘಮ ಅಂತ ಇದೆ.
ಇದನ್ನು ಚೂರು ಬಿಡಬೇಕು ನೋಡಿ ಸ್ನೇಹಿತರೆ. ಇದು ಪಾಕ ಬರೋದೇನು ಬೇಡ, ಹಿಂಗೆ ಮುಟ್ಟಿ ಹಿಂಗೆ ಅಂದರೆ ನೋಡಿ ಈ ಥರ ಗಟ್ಟಿ ಬಿಡಬೇಕು. ಹಿಂಗೆ ನೋಡಿ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಹಿಡ್ಕೊಂಡಂಗೆ ಬರ್ತಾಯಿದೆ ನೋಡಿ ಪಾಕ. ಸ್ವಲ್ಪ ಗಟ್ಟಿಯಾದಾಗ ಏನಾಗುತ್ತೆ ಅದ್ರ ಅಂದರೆ ನೋಡಿ ಹಂಗೆ ಹಿಡ್ಕೊಂಡಂಗೆ ಕಾಣಿಸುತ್ತೆ ನೋಡಿ. ಹಂಗೆ ಹಿಂಗೆ ಬರಬೇಕು. ಇದು ಬಂದರೆ ಪಾಕ ಬಂದಿದೆ ಅಂತ, ಎಳೆ ಬರೋದು ಬೇಡ. ಇದು ಒಂದು ಚುಟ್ಕಿ ಅರಿಶಿನ ಪುಡಿ ಹಾಕೋಣ, ಅಲ್ಲ ಇದು ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಹಾಕ್ಬಿಟ್ಟು ಈಗ ಉಂಡೆ ಕಟ್ಕೊಂಡ್ಬಿಡೋಣ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ಈಗ ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಉಂಡೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆ ಕಟ್ಕೋಬೇಕು ನೋಡಿ. ಕೈ ಗಂಟ್ಕೊಳ್ಳೋದು ಮಾಡೋದೇನಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ ಅಂತ ನೋಡಿ. ಎಷ್ಟು ದಪ್ಪ ಉಂಡೆ ಕಟ್ಕೊತಾ ಇದ್ದೀನಿ ಈ ಥರ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಹಿಂಗೆ ಉಂಡೆ ಕಟ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಉಂಡೆ ಕಟ್ಟಾಗಿದೆ. ಈಗ ಎಣ್ಣೆ ಬಿಸಿ ಆಗ್ತಾಯಿದೆ, ಎಣ್ಣೆಗೆ ಹಾಕ್ಕೊಳ್ಳೋಣ. ಹಾಕಿ ನೋಡೋಣ. ಸಿಮ್ಮಲ್ಲಿ ಇಟ್ಕೊಂಡು ಹಂಗೆ ಹಾಕೋಣ. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸೋಣ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬೇಯ್ತಾವೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ನೋಡಿ. ಅವು ಸ್ವಲ್ಪ ಹೊತ್ತು ಆದಮೇಲೆ ತಿರುಗಿಸ್ಬೇಕು. ನಾವು ತಕ್ಷಣ ಕೈ ಹಾಕ್ಬಿಟ್ರೆ ಎಲ್ಲ ಹೊಡೆದ್ಬಿಡ್ತವೆ, ಸಾಫ್ಟ್ ಇರೋದ್ರಿಂದ. ಸ್ವಲ್ಪ ಬೆಂದಾದಮೇಲೆ ಹಿಂಗೆ ಕಡ್ಡಿ ತಗೊಂಡು ಹಿಂಗೆ ತಿರುಗಿಸಿದ್ರೆ ನೋಡಿ ಎಲ್ಲ ಕಡೆ ಒಂದೇ ಹದಕ್ಕೆ ಬೇಯ್ತಾವೆ ನೋಡಿ. ನೋಡಿ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿದೆ, ಕಲರು ಜಾಮೂನ್ ಕಲರು. ಈಗ ತೆಕ್ಕೊಂಬಿಡೋಣ. ತೆಗೆದು ಯಾವ್ದು ಹಾಕೊಂಡ್ಬಿಡೋಣ ನೋಡಿ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಂತ. ಈಗ ನೀರು ಸೋರ್ಕೊಳ್ಳಿ ಎಣ್ಣೆ. ಈಗ ನೋಡಿ ಪಾಕ ಬಿಸಿ ಇದೆ, ಎಣ್ಣೆನೂ ಇಲ್ಲ ಇದರಲ್ಲಿ, ಎಣ್ಣೆನೂ ಕುಡಿಯಲ್ಲ ಇದು, ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿ. ಪಾಕದೊಳಗೆ ಹಾಕೋಣ. ಬೆಚ್ಚಗಿದೆ ಪಾಕ ಬಿಸಿಯಾಗಿ, ಅದ್ರೊಳಗೆ ಹಾಕೋಣ ನೋಡಿ. ಮತ್ತೆ ಇನ್ನೊಂದು ಸಲ ಹಾಕೊಳ್ಳೋಣ. ಈ ಥರ ಹಿಂಗೆ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಅವ್ರು. ಏಕೆ ಉರಿ ಜೋರು ಮಾಡ್ಕೋಬಾರ್ದು, ಉರಿ ಕಡಿಮೆಲೆ ಮೀಡಿಯಮ್ ಉರಿಲೇ ಬಿಡಬೇಕು. ಸಾಕಿಲ್ಲ ಅಷ್ಟೇ ಬೇಯ್ತಾಯಿರಲಿ ನೋಡಿ. ಈಗ ಈ ಸುಮಾರು ಬೆಂದವೆ. ಈ ಥರ ಕಡ್ಡಿಲಿ ಶೋಭವಾಗಿ ಹಿಂಗೆ ರಫಾಗಿ ಹಿಂಗಂದರೆ ಸಾಫ್ಟ್ ಇದಾವಲ್ವ ಹೊಡ್ಕೊಂಡ್ಬಿಡ್ತವೆ. ಈ ಥರ ತಿರುಗಿಸ್ಬೇಕು ಹಿಂಗೆ ನೋಡಿ. ಈಗ ನೋಡಿ ಸ್ವಲ್ಪ ಬೆಂದಾದಮೇಲೆ ಈ ಥರ ತಿರುಗಿಸಿದ್ರೆ ಕಡ್ಡಿಲಿ ಎಷ್ಟು ಚೆನ್ನಾಗಿ ಬೇಯ್ತವೆ ಅಂತ ನೋಡಿ. ಈ ಥರ ಕಡ್ಡಿ ಮಾಡಿ ಇಟ್ಕೊಂಡ್ರೆ ಈ ಥರ ತಿರುಗಿಸ್ಕೊಳ್ಳೋಕೆ ಚೆನ್ನಾಗಿರ್ತದೆ ನೋಡಿ. ಒಂದೇ ಸಮ ಬೇಯ್ತವೆಲ್ಲ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬೆಂದವೆ ಅಂತ. ಒಂದಾರು ಒಡೆದಿದ್ದಾವೆ ನೋಡಿ, ಒಂದು ಮುರಿದಿಲ್ಲ, ಒಡೆದಿಲ್ಲ. ಎಷ್ಟು ಚೆನ್ನಾಗಿ ಬಂದವೆ. ಯಾವ ಗುಲಾಬ್ ಜಾಮೂನು ಬರಲ್ಲ, ಯಾವ MTR ಬರಲ್ಲ, ಆ ಥರ ಬರ್ತಾವೆ ನೋಡಿ. ನೋಡೋಕ್ಕೆ ಎಷ್ಟು ಆನಂದವಾಗಿ, ಎಷ್ಟು ಖುಷಿ ಆಗ್ತಾಯಿದೆ ನೋಡಿ. ಎಷ್ಟು ಕಡ್ಡಿಲಿ ತಿರುಗಿಸಿದ್ರು ಎಷ್ಟು ಹಿಂಗೆ ತಿರುಗ್ತಾವೆ ಅಂತ. ತಿಳ್ಕೊಂಡ್ಬಿಡೋಣ. ಈಗ ಚೆನ್ನಾಗಿ ಬಂದವೆ, ಎಷ್ಟು ಕಲರ್ ಬಂದವೆ ಅಂತ. ಎಷ್ಟು ರೌಂಡ್ಗೆ, ಎಷ್ಟು ಒಂಚೂರು ಎಣ್ಣೆ ಕುಡ್ದಿಲ್ಲ, ಎಂಥದಿಲ್ಲ ನೋಡಿ. ಒಂದು ಡ್ರಾಪು ಎಣ್ಣೆ ಕುಡ್ದಿಲ್ಲ, ಅಷ್ಟು ಡ್ರೈಯಾಗವೆ. ಹಾಕಿರೋ ಎಣ್ಣೆ ಎಲ್ಲ ಅಲ್ಲೇ ಇದೆ ನೋಡಿ.
ಈಗ ಮತ್ತೆ ಹಾಕೋಣ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಹೆಂಗೆ ಅಳ್ತಾವೆ ಅಂತ. ಈ ಕಡೆವೆಲ್ಲ ಫಸ್ಟ್ ಹಾಕ್ತಾವೆ, ಆ ಕಡೆವೆಲ್ಲ ಲಾಸ್ಟಲ್ಲಿ ಹಾಕ್ತಾವೆ. ಈಗ ಅವು ಸ್ವಲ್ಪ ದಪ್ಪ ಆಗಬೇಕು, ಕುಡಿಬೇಕು. ರಸನ ಕುಡಿಲಿ. ಇನ್ನೊಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ, ಆಮೇಲೆ ತೆಗೆದು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ಜಾಮೂನ್ ಮಾಡಿ ಅರ್ಧ ಗಂಟೆ ಆಯಿತು. ವಾ, ಎಷ್ಟು ಚೆನ್ನಾಗಿ ಹಳ್ಳವೆ ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ದಪ್ಪ ಆಗವೆ ನೋಡಿ. ನಾನು ಹೇಳಿದ ಮೆಥಡಲ್ಲೇ ಹಾಕ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರ್ತವೆ. ಈಗ ತೆಗೆದು ಕಟ್ ಮಾಡಿ ತೋರಿಸೋಣ. ನೋಡಿ, ಒಂದು ಕಡೆಯಿಂದ ತಗೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ, ಅದ್ಭುತವಾಗಿ ಬಂದವೆ. ಒಂದು ಕಡೆಯಿಂದ ಸೈಡಲ್ಲಿ ತಗೋಬೇಕು, ಈ ಥರ. ನೋಡಿ, ಈಗ ನೋಡಿ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದವೆ ಅಂತ. ಎಷ್ಟು ಕಲರ್ ನೋಡಿ, ಕಲರ್ ಎಷ್ಟು ಅದ್ಭುತವಾಗವೆ ನೋಡಿ. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ಓಪನ್ ಆಯ್ತದ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಯ್ತು ನೋಡಿ. ಈಗ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಾಣಿಸ್ತಾ ಇದೆಯಾ? ಒಳಗೆ ನೋಡಿ, ಒಂದು ಚೂರಾರು ಗಟ್ಟಿ ಇಲ್ಲ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಂಗೆ ತಿಂತಾ ಇದ್ರೆ ನೋಡಿ, ಹಿಂಗೆ ಅಂದರೆ ಸಾಕು, ಹೆಂಗೆ ಬರುತ್ತೆ ನೋಡಿ. ಬಾಯಲ್ಲಿಟ್ಟರೆ ಹಂಗೆ ತುಂಬ ಚೆನ್ನಾಗಿದೆ ನೋಡಿ. ಆ ಮ್ಯಾಂಗೋ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಮಾವಿನ ಹಣ್ಣಿಂದು ಫ್ಲೇವರ್ ತುಂಬ ಚೆನ್ನಾಗಿದೆ. ನೋಡಿದ್ರಿ ಅಲ್ವಾ? ಇಷ್ಟ ಆಯ್ತಲ್ವ ನಿಮಗೆ ಜಾಮೂನ್ ಮಾಡೋದು ಹೆಂಗೆ ಅಂತ? ಮನೆಯಲ್ಲೇ ಇರೋ ಸಾಮಾನಲ್ಲಿ ಹೊರಗಡೆ ಹೋಗಿ ತರೋಂಗಿಲ್ಲ, ಏನಿಲ್ಲ. ಮಾವಿನ ಹಣ್ಣಿದ್ರೆ ತಗೊಂಡು 5 ನಿಮಿಷದಲ್ಲಿ ಮಾಡ್ಬೋದು. ಮನೇಲಿ ಸಕ್ಕರೆ ಇರುತ್ತೆ, ರವೆ ಇರುತ್ತೆ, ಏಲಕ್ಕಿ ಪುಡಿ ಇರುತ್ತೆ, ಇನ್ನೇನು ಬೇಕು. ಮಾವಿನ ಹಣ್ಣಿದ್ರೆ ಮನೇಲಿ ಎಣ್ಣೆ ಇರುತ್ತೆ, ಹೆಂಗಿದ್ರೂ ತಕ್ಷಣ ಮಾಡಿಬಿಡ್ಬೋದಾ? ಇಷ್ಟ ಆಯ್ತಲ್ವಾ? ದಯವಿಟ್ಟು ಹೊಸಬರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ಬರುತ್ತೆ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ಕಮೆಂಟ್ ಹಾಕೋದಂತೂ ನೀವು ಮರೀಲೇಬೇಡಿ. ಕಮೆಂಟ್ ಹಾಕಿ ಬೇರೆಯವ್ರಿಗೆಲ್ಲ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ. ನೀವು ಎಲ್ಲರಿಗೂ ರೀಚ್ ಆಗಲಿ, ಎಲ್ಲರೂ ನೋಡಲಿ, ಎಲ್ಲರೂ ಕಲ್ತ್ಕೊಳ್ಳಿ, ಎಲ್ಲರೂ ಮಾಡಲಿ. ಇನ್ನೊಂದು ವೀಡಿಯೋನ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು. ಇನ್ಯಾವ ವೀಡಿಯೋ ಬೇಕು ನಿಮಗೆ ಕಮೆಂಟ್ ಹಾಕಿ. ನನಗೆ ಕಮೆಂಟ್ ಹಾಕಿದ್ರೆ ನಾನು ನಿಮ್ಗೆ ಏನು ಕೇಳ್ತೀರೋ ಅದನ್ನು ಮಾಡಾಕ್ತೀನಿ.